ಮಹಾಕಾಲೇಶ್ವರ್ ಜ್ಯೋತಿರ್ಲಿಂಗ ಉಜ್ಜೈನ್. ಸೊ ಗೈಸ್ ಫೈನಲಿ ಉಜ್ಜೈನಿಗೆ ಬಂದೇ ಬಿಟ್ವಿ. ಸೊ ರೈಲ್ವೆ ಸ್ಟೇಷನಲ್ಲಿ 4:15ಗೆ ಇಳಿದು ಅಲ್ಲಿಂದ ಒಂದು ಆಟೋ ಮಾಡಿ 20 ರೂಪಾಯಿ ತೊಗೊಂಡ್ರು. ಅಲ್ಲಿಂದ ರೂಮ್ ಹತ್ರ ಹೋದ್ವಿ. ರೂಮ್ 600 ರೂಪೀಸ್ ಚಾರ್ಜ್ ಮಾಡಿದ್ರು. ಅಲ್ಲಿಂದ ರೂಮ್ ಹತ್ರ ಫ್ರೆಶ್ ಅಪ್ ಆಗಿ ಬೊಟ್ಟೆಲ್ಲ ಇಟ್ಸ್ಕೊಂಡು ಹೊರಟ್ವಿ ದರ್ಶನಕ್ಕೆ. ಫಸ್ಟ್ ಶನೇಶ್ವರ ದರ್ಶನ ಮಾಡಿಕೊಂಡು ಲೈನಲ್ಲಿ ಮಹಾಕಾಳೇಶ್ವರ ನೋಡೋಕೆ ಹೋದ್ವಿ. 10 ನಿಮಿಷದಲ್ಲಿ ದರ್ಶನ ಆಯಿತು. ಆಚೆ ಬಂದ್ವಿ. ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಅಲ್ಲೇ ಇರುವ ಸಣ್ಣ ಪುಟ್ಟ ಟೆಂಪಲ್ಗಳೆಲ್ಲ ವಿಸಿಟ್ ಮಾಡಿದ್ವಿ. ಅಂದರೆ ರಾಮೇಶ್ವರಂ ಜ್ಯೋತಿರ್ಲಿಂಗ ಆಗಿರ್ಬೋದು, ಕಾಶಿ ವಿಶ್ವನಾಥೇಶ್ವರ ಜ್ಯೋತಿರ್ಲಿಂಗ, ಹಾಗೆ ತುಂಬ ಟೆಂಪಲ್ಸ್ ಇತ್ತು. ಆಮೇಲೆ ನಾವು ಅಲ್ಲೇ ಹಂಗೆ ಸ್ವಲ್ಪ ಜಲಾಭಿಷೇಕ ಮಾಡಿದ್ವಿ. ಮಾಡಿದ ತಕ್ಷಣ ನಾವು ಹೋದ್ವಿ ಕಾರಿಡಾರ್ ನೋಡೋದಕ್ಕೆ. ಕಾರಿಡಾರಲ್ಲಂತೂ ತುಂಬ ಅದ್ಭುತವಾಗಿರುವಂಥ ಶಿಲ್ಪಿಗಳಿತ್ತು. ಎಲ್ಲಾನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಸ್ವಾಗತ್ ಸ್ವಾಗ್ ಅಂತ ನನ್ನ ಚಾನಲ್ಲು. ಹಾಗೆ ಅಲ್ಲೇ ಇರುವಂಥ ಬಡ ಗಣಪತಿ ಟೆಂಪಲ್ ನೋಡಿದ್ವಿ. ಆಮೇಲೆ ಹರಸಿದ್ಧಿ ಮಾತಾ ಟೆಂಪಲ್ ನೋಡಿದ್ವಿ. ಆಮೇಲೆ ವಿಕ್ರಮಾದಿತ್ಯ ಅಂತ ಒಂದು ಟೆಂಪಲ್ ಇತ್ತು, ಅದು ಕೂಡ ನೋಡಿದ್ವಿ. ಅದಾಗ್ತಿದ್ದಂಗೆ ರಾಮ್ ಘಾಟ್ ಅಂತ ತುಂಬ ಫೇಮಸ್ ಇಲ್ಲಿ. ಸೊ ರಾಮ್ ಘಾಟು ನೋಡಿದ್ವಿ. ಅಲ್ಲಿಂದ ರಾಮ ಮಂದಿರ ಹೋದ್ವಿ. ರಾಮ ಮಂದಿರ ನೋಡಿಕೊಂಡು ಸಾಯಂಕಾಲ 7 ಗಂಟೆಗೆ ಹರಸಿದ್ಧಿ ಮಾತಾ ಟೆಂಪಲಲ್ಲಿ ದೀಪಾಲಂಕಾರ ನೋಡಿಕೊಂಡು ಹಂಗೆ ಕಾರಿಡಾರಲ್ಲಿರುವಂಥ ಮ್ಯೂಸಿಕಲ್ ಫೌಂಟೇನ್ ನೋಡಿಕೊಂಡು ರೂಮಿಗೆ ಬಂದು ಮಲಿಕೊಂಡ್ವಿ. ಫುಲ್ಲು ಡೀಟೇಲ್ಡ್ ವಿಡಿಯೋಗಾಗಿ ಸ್ವಾಗತ್ ಸ್ವಾಗ್ ನನ್ನ ಯೂಟ್ಯೂಬ್ ಚಾನಲ್ ನೋಡಿ.